ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೆಲವೊಂದು ಔಷಧಿ ಗುಣವುಳ್ಳ ಗಿಡಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಪ್ರತಿಯೊಂದು ಮನೆಯಲ್ಲಿ ಇರಲೇಬೇಕಾದಂತಹ ಔಷಧಿ ಗುಣವುಳ್ಳ ಗಿಡ ಅಂತ ಹೇಳಿದ್ರೆ ಅದು ದೊಡ್ಡ ಪತ್ರೆ ಗಿಡ. ಈ ಗಿಡದ ಎಲೆಗಳನ್ನ ನೆಗಡಿ ಕೆಮ್ಮು ಆದಾಗ ಯೂಸ್ ಮಾಡ್ತಾರೆ. ಅದನ್ನು ಕಷಾಯ ಥರನಾದರೂ ಮಾಡಿ ಕುಡಿಬೋದು ಅಥವಾ ಎಲೆ ಹಾಗೇನೂ ಸಹ ತಿನ್ಬೋದು. ಇದನ್ನು ನಾನು ಒಂದು ಎಲೆನ ತಂದು ಹಾಕಿದೆ, ಅದು ಬೆಳೆದು ಹಬ್ಬಿ ದೊಡ್ಡದಾಗಿದೆ. ಇದನ್ನು ಚಟ್ನಿಗೂ ಸಹ ಬಳಸ್ತಾರೆ. ಹಲವಾರು ರೆಸಿಪೀಸ್ಗಳನ್ನು ಸಹ ಇದರಿಂದ ಮಾಡ್ತಾರೆ. ಮಕ್ಕಳ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟು ಎಲ್ಲರೂ ಮನೆಯಲ್ಲೂ ಇರ್ತಕ್ಕಂಥದ್ದು ತುಳಸಿ ಗಿಡ. ಈ ತುಳಸಿ ಗಿಡದಲ್ಲಿ 2 ಥರ ಬರುತ್ತೆ, ಒಂದು ಕೃಷ್ಣ ತುಳಸಿ, ಇನ್ನೊಂದು ಬಿಳಿ ತುಳಸಿ. ನಾನು ಇದನ್ನು ಪಾಟಲ್ಲಿ ಹಾಕಿ ಬೆಳೆಸಿದ್ದೀನಿ, ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಇದೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಬರೀ ಎಲೆಗಳನ್ನ ಕಿತ್ತು ಹಾಗೆ ತಿನ್ಬೋದು ಅಥವಾ ಕಷಾಯ ಮಾಡಿ ಕುಡಿಬಹುದು. ಇನ್ನು ನೆಕ್ಸ್ಟು ಒಂದೆಲಗ. ಈ ಒಂದೆಲಗ ಸೊಪ್ಪು ಅಷ್ಟೇ ಬ್ರೈನ್ ಫಂಕ್ಷನ್ಸ್ಗೆ ತುಂಬಾ ಒಳ್ಳೆಯದು. ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತಾರೆ. ಇದರಲ್ಲೂ ಹಲವಾರು ರೆಸಿಪೀಸ್ಗಳನ್ನ ಮಾಡ್ತಾರೆ. ಇದು ನಾಟಿ ಒಂದೆಲಗ ಸೊಪ್ಪಲ್ಲ, ಪಾರಂ ಒಂದೆಲಗ. ಇದನ್ನು ಸಹ ಒಂದು ಬೇರನ್ನ ತಂದು ಹಾಕಿದೆ, ಅದು ಈ ಥರ ಹಬ್ಕೊಂಡಿದೆ. ಇದನ್ನು ಕಿತ್ತು ನಾಟಿ ಒಂದೆಲಗನ ತಂದು ಹಾಕೋಣ ಅಂತ ಇದನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಕಾಡು ಬಸಳೆ. ಈ ಕಾಡು ಬಸಳೆ ಎಲೆ ಕಿಡ್ನಿ ಫಂಕ್ಷನ್ಸ್ಗೆ ತುಂಬಾ ಒಳ್ಳೆಯದು. ಕಿಡ್ನಿಲಿರ್ತಕ್ಕಂಥ ಸ್ಟೋನನ್ನು ಕರಗಿಸುತ್ತೆ ಅಂತ ಹೇಳ್ತಾರೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಈ ಒಂದು ಎಲೆನ ಕಿತ್ತು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಆಗಲ್ಲ ಅಂತಲೂ ಸಹ ಹೇಳ್ತಾರೆ. ಇನ್ನು ನೆಕ್ಸ್ಟು ಆಲೋವೆರಾ. ನಿಮಗೆ ಗೊತ್ತಿರುತ್ತೆ, ಆಲೋವೆರಾ ಹೇರ್ಗಾಗಿರ್ಬೋದು, ಫೇಸ್ಗಾಗಿರ್ಬೋದು ತುಂಬಾ ಒಳ್ಳೆಯದು. ಇನ್ನು ಈ ಗರಿಕೆಯಲ್ಲೂ ಸಹ ಔಷಧಿ ಗುಣಗಳಿದೆ. ನಾವು ಇದನ್ನು ಸತ್ತೆ ಅಂತ ಕಿತ್ತು ಬಿಸಾಕ್ತೀವಿ, ಆದರೆ ಹೊರಗಡೆ ಇದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ಯೂಸ್ ಮಾಡ್ತಾರೆ. ಇನ್ನು ವೀಳ್ಯದೆಲೆ, ಇದನ್ನು ಸಹ ಗಿಡ ತಂದು ಹಾಕಿರೋದು, ತುಂಬ ಚೆನ್ನಾಗಿ ಬೆಳೆದು ಹಬ್ಬಿದೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಇದು ಅಮೃತ ಬಳ್ಳಿ, ತಾನಾಗಿ ಬೆಳೆದು ಹಬ್ಬಿರೋ ಅಂಥದ್ದು. ಇದರಲ್ಲೂ ಸಹ ಒಳ್ಳೆ ಔಷಧೀಯ ಗುಣವಿದೆ. ನಮ್ಮ ಲಿವರ್ನ ಡಿಟಾಕ್ಸಿಫೈಯಿಂಗ್ ಮಾಡುತ್ತೆ ಮತ್ತು ಹಲವಾರು ಮೆಡಿಸಿನ್ಗಳಲ್ಲೂ ಸಹ ಯೂಸ್ ಮಾಡ್ತಾರೆ. ಇದು ಎಲ್ಲ ಕಡೆ ತಾನೇ ಬೆಳೆದು ಹಬ್ಬುತ್ತೆ. ಇನ್ನು ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪಿನಲ್ಲಿ ಯಾವ ವಿಟಮಿನ್ಸ್ ಇಲ್ಲ ನೀವೇ ಹೇಳಿ, ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಇದನ್ನು ಪೌಡರ್ ಮಾಡಿ ಯೂಸ್ ಮಾಡ್ತಾರೆ, ವೆಯ್ಟ್ ಲಾಸ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದರಲ್ಲಿ ಕ್ಯಾಲ್ಶಿಯಮ್ಮು, ಐರನ್ ಎಲ್ಲ ಹೆಚ್ಚಾಗಿರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಗಣಿಕೆ ಸೊಪ್ಪು. ಗಣಿಕೆ ಸೊಪ್ಪು ಬಾಣಂತಿಯರಿಗಂತೂ ತುಂಬ ಒಳ್ಳೆಯದು. ಇದು ಸಹ ತಾನಾಗೇ ಬೆಳೆಯುತ್ತೆ. ನಾವು ಚಿಕ್ಕವರಿದ್ದಾಗ ಇದರಲ್ಲಿ ಬರ್ತಕ್ಕಂಥ ಹಣ್ಣನ್ನು, ಗಣಿಕೆ ಹಣ್ಣನ್ನು ಎಷ್ಟು ತಿಂದಿದ್ದೀವಿ ಅಂತ ಲೆಕ್ಕನೇ ಇಲ್ಲ. ಇನ್ನು ನೆಕ್ಸ್ಟು ಕೆಸರೆ ದಂಟು. ಇದನ್ನು ನಾವು ಕೆಸರೆ ದಂಟು ಅಂತಲೇ ಕರೆಯೋದು. ಇದು ಕೆಸರಿರೋ ಕಡೆ ಹೆಚ್ಚಾಗಿ ಬೆಳೆಯುತ್ತೆ. ಇದರಲ್ಲೂ ಸಹ ರೆಸಿಪೀಸ್ಗಳನ್ನ ಮಾಡ್ತಾರೆ. ಇದು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಬೇಲ್ ಲೀವ್ಸ್ ಅಂತ ಏನೋ ಕರೀತಾರೆ, ಆದರೆ ನಮ್ಮ ಕಡೆ ನಾವು ಇದನ್ನು ಕೆಸರೆ ದಂಟು ಅಂತಲೇ ಕರೆಯೋದು. ಇದು ಸಹ ತಾನಾಗಿಯೇ ಬೆಳೆಯುತ್ತೆ, ನಾವು ಗಿಡನ ನೆಟ್ಟು ಬೆಳೆಸೋ ಅವಶ್ಯಕತೆ ಇಲ್ಲ. ಇವಿಷ್ಟು ನಮ್ಮ ಮನೆ ಹತ್ರ ಇರ್ತಕ್ಕಂಥ ಮೆಡಿಸನ್ ಪ್ಲ್ಯಾಂಟ್ಸು. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.